ಒಗ್ಗಟ್ಟಿಂದ ICU ಟೀಮ್ everyone tried their best to see that the patient comes out of it. 30 transfusions ಮಾಡಿದ್ವಿ. ಪ್ಲೇಟ್ಲೆಟ್ಸ್ಗೆಲ್ಲ ನಮ್ಮ ಡಾಕ್ಟರ್ಸ್ ಸ್ವಲ್ಪ ಡೊನೇಟ್ ಮಾಡಿದ್ದಾರೆ. 5-10 minutes ಡಿಲೇ ಆದ್ರೆ we would have lost the patient. ಸಡನ್ ಆಗಿ ನಾನು ಇಲ್ಲೇ ಹಾಸ್ಪಿಟಲ್ ಅಲ್ಲೇ ಇದ್ದೆ, ರಿಯಾಕ್ಟ್ ಮಾಡಬೇಕಿತ್ತು. ಆಸ್ ಎ ಡಾಕ್ಟರ್ ಇಟ್ಸ್ ಮೈ ಕರ್ಟಸಿ ಟು ಡೂ ಇಟ್. ನಾನು ಹೋಗಿ ಕೊಟ್ಟೆ. ಐ ಆಮ್ ವೆರಿ ಹ್ಯಾಪಿ ಟು ನೋ ದಟ್ ಬೇಬಿ ಅಂಡ್ ಮದರ್ ಆರ್ ಸೇಫ್. ತಾಯಿ ಹಾಗೂ ಮಗು, ನಾನು ಆವಾಗಲೇ ಹೇಳಿದೆ, ಬೆಚ್ಚಗೆ ಮಲಗಿದ್ದಾರೆ ಅಂತ. ಸೊ ಹಾಗಾಗಿ ವೈದ್ಯರು ಅವತ್ತು ಚುರುಕಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ, ಆದರೆ ಇವಾಗ ಇವರು ಬೆಚ್ಚಗೆ ಮಲಗೋದಿಕ್ಕೆ ಆಗ್ತಾ ಇರಲಿಲ್ಲ. ಡಿಲಿವರಿ ಆದಾಗ ನಂಗೆ ಮಗುನ್ ತೋರಿಸಿದ್ರು, ತೋರ್ಸಾದ್ಮೇಲೆ ನಂಗೆ ಪ್ರಜ್ಞೆ ಹೋಗ್ತಂದ್ರೆ ನಾವು ಊರಿಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಇಲ್ಲೇ ನಾವು ಅಂದ್ರೆ ಬಲ್ತಿದ್ವಲ್ಲ ಅನಿಸ್ತಿತ್ತು. ಅವ್ರು ಉಳಿಯಲ್ಲ ಅಂತ ಹೇಳಿ ಸೈನ್ ಹಾಕ್ಸ್ಕೊಂಡ್ಕೆಲ್ಲ ರೆಡಿ ಆಗಿದ್ರು. ನನ್ನ ಕೈಯಲ್ಲಿ ಹಸುಕೂಸು ಇದೆ, ನೀವು ನೋಡ್ತಾ ಇರ್ಬೋದು. 15 ದಿವಸ ಆಗಿರುವಂತಹ ಮಗು. ಎಲ್ಲರೂ ಪ್ರಜ್ಞೆ ಬಂದಕ್ಕೆ ಹಂಗ ಮಾಡಿದ್ರು, ಪಿಕ್ಚರ್ನಾಗ ಮಾಡ್ತಾ ಆ ತರ ನನ್ನ ಪ್ರಕಾರ ಇದು ಒಂದು ಮೆಡಿಕಲ್ ಮಿರಾಕಲ್ ಅಂತ ಹೇಳ್ತೀವಿ. ಎಲ್ಲರ ಪರಿಶ್ರಮದಿಂದ ಜೀವ ಉಳಿದಿದೆ. KVJ ಹೋಲ್ ಟೀಮ್ಗೆ ಅಭಿನಂದನೆ. ಇಂದು ವೈದ್ಯರ ದಿನಾಚರಣೆ. ಈ ಒಂದು ವೈದ್ಯರ ದಿನಾಚರಣೆಯಂದು ನಮ್ಮ ಸುಳ್ಯದ KVG ಆಸ್ಪತ್ರೆಯ ವೈದ್ಯರ ತಂಡ ಒಂದು ವಿಶೇಷ ಗಳಿಗೆಯನ್ನ ಸೃಷ್ಟಿ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ತಾಯಿ ಹಾಗೂ ಮಗುವನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಏನಿದು ಸ್ಟೋರಿ ಬನ್ನಿ ಹೇಳ್ತೀನಿ. ಕಳೆದ 1 ವಾರದ ಹಿಂದೆ ಸುಳ್ಯದ ಸರ್ಕಾರಿ ಆಸ್ಪತ್ರೆಗೆ ಒಂದು ತುಂಬು ಗರ್ಭಿಣಿ ಬಂದು ಅಡ್ಮಿಟ್ ಆಗ್ತಾರೆ. ಸೊ ಹಾಗಾಗಿ ಅಲ್ಲಿ ಅವರಿಗೆ ಹೆರಿಗೆ ನೋವು ಸಡನ್ ಆಗಿ ಬಂದ್ಬಿಡತ್ತೆ. ಸೊ ಹಾಗಾಗಿ ಅಲ್ಲಿ ಆಗಲ್ಲ, ಈ ಪೇಷಂಟ್ ನ ಒಂದು ಪರಿಸ್ಥಿತಿ ಸ್ವಲ್ಪ ಕೆಟ್ಟದಾಗಿದೆ ಅಂತ ಹೇಳಿದಾಗ ಅಲ್ಲಿಯ ಡಾಕ್ಟರ್ನ ಸಲಹೆ ಮೇರೆಗೆ ಸುಳ್ಯದ KVG ಆಸ್ಪತ್ರೆಗೆ ಬರ್ತಾರೆ. ಸೊ ಹಾಗಾಗಿ ಇಲ್ಲಿ ಬಂದಾಗ ಯಾವ ರೀತಿ ಇವರು ಟ್ರೀಟ್ ಮಾಡಿದ್ರು, ಒಂದು ವೇಳೆ ಇವರು ಸಡನ್ ಆಗಿ ಟ್ರೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅಥವಾ ಬ್ಲಡ್ ಅನ್ನ ರೆಡಿ ಮಾಡಿಲ್ಲ ಅಂತ ಹೇಳಿ ಆದ್ರೆ ವಿದಿನ್ ಒಂದು 4 ಗಂಟೆ ಲೇಟ್ ಆಯಿತು ಅಂತ ಹೇಳಿ ಆದ್ರೆ ತಾಯಿ ಹಾಗೂ ಮಗುವಿನ ಒಂದು ಜೀವಕ್ಕೆ ಒಂದು ಕುತ್ತಾಗ್ತಾ ಇತ್ತು. ಸೊ ಹಾಗಾಗಿ ನಾನು ಮಾತಾಡಿಸ್ಬೇಕು ಅವ್ರ ಜೊತೆ. ಬನ್ನಿ. ಡೆಲಿವರಿ ಔಟ್ಸೈಡ್ ಆಗಿತ್ತು, ಮತ್ತೆ ಟ್ರಾಮ್ಯಾಟಿಕ್ PPH ಅಂತ ನಾವು ಹೇಳ್ತೀವಿ. ಡೆಲಿವರಿ ಆದ್ಮೇಲೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು, ಮತ್ತೆ ಪೇಷಂಟ್ ಇಲ್ಲಿ ರೆಫರ್ ಆಗಿತ್ತು. ಪೇಷಂಟ್ ಸ್ವಲ್ಪ ಶಾಕ್ ಅಲ್ಲಿ ಇತ್ತು. ಮತ್ತೆ ಇಮಿಡಿಯೇಟ್ ಬಂದ ತಕ್ಷಣ ನಾವು ಸ್ವಲ್ಪ ಪೇಷಂಟ್ ಕಂಡೀಷನ್ ಅಷ್ಟೇ ಸ್ಟೇಬಲ್ ಇರಲಿಲ್ಲ. ಅದಕ್ಕೆ ಇಂಟರ್ನಲ್ ಆರ್ಟರಿ ಲೈಗೇಷನ್ ಅಂತ ಒಂದು ಪ್ರೊಸೀಜರ್ ಇರ್ತದೆ, ಅದು ಅಲ್ಲಿ ಮಾಡಿದ್ವಿ. ಬಟ್ ಮಾಡಿದ ತಕ್ಷಣ ನಮಗೆ ಅನಿಸ್ತಾ ಇತ್ತು ಇಲ್ಲ BP ಏನ್ ರೈಸ್ ಆಗ್ತಾ ಇಲ್ಲ, ನಮ್ಗೆ ಏನದು ಸರಿ ಅನ್ಸ್ಲಿಲ್ಲ. ಮತ್ತೆ ಪೇಷಂಟ್ ಸೆಕೆಂಡ್ ಗ್ರಾವಿಡ ಅಂತ ಹೇಳ್ತೀವಿ, ಅಂದ್ರೆ 1 ಬೇಬಿ ಮನೇಲಿ ಇತ್ತು, ಈಗ 1 ಬೇಬಿ ಡೆಲಿವರಿ ಆಯಿತು, 2 ಮಕ್ಕಳು ಹುಷಾರಿದ್ರು. ಸೊ ಇಮಿಡಿಯೇಟ್ಲಿ ನಮ್ಮ ಟೀಮ್, ನಾನು ಡಾಕ್ಟರ್ ರವಿಕಾಂತ್ ಮತ್ತೆ ನಮ್ಮ ಎಲ್ಲ ಅಸಿಸ್ಟೆಂಟ್ ಡಾಕ್ಟರ್ಸ್, ನಾವು ಇಮಿಡಿಯೇಟ್ ಅಲ್ಲಿನೇ ಡಿಸಿಷನ್ ತಗೊಂಡಿದ್ವಿ. ಬೇಡ, ಈಗ ಗರ್ಭಕೋಶ ನಾವು ಉಳಿಸೋದು ಬೇಡ, ಯಾಕೆಂದ್ರೆ ನಾವು ಗರ್ಭಕೋಶ ಕಾನ್ಸರ್ವ್ ಮಾಡ್ಲಿಕ್ಕೆ ಹೋದ್ರೆ ವಿ ಲೂಸ್ ದ ಪೇಷಂಟ್ ಇನ್ 5-10 minutes. ಮತ್ತೆ ಇಮಿಡಿಯೇಟ್ಲಿ ಆನ್ ಟೇಬಲ್ ನಾವು ಆಬ್ಸ್ಟೆಟಿಕ್ ಹಿಸ್ಟೆಕ್ಟಮಿ ಮಾಡಿ ಮತ್ತೆ ಯೂಟ್ರಸ್ ಔಟ್ಸೈಡ್ ಬಂದ ತಕ್ಷಣ BP ರೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ನಮ್ಮ ಅನೆಸ್ಥೇಷಿಯಾ ಟೀಮ್, ನಮ್ಮ ಬ್ಲಡ್ ಬ್ಯಾಂಕ್ ಟೀಮ್, ನಮ್ಮೆಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ಸ್, ನಮ್ಮ ಸಿಸ್ಟರ್ಸ್, ಆಪರೇಷನ್ ಥಿಯೇಟರ್ ಸಿಸ್ಟರ್ಸ್, ಅವರೆಲ್ಲರೂ ಒಂದು ಒಗ್ಗಟ್ಟಿಂದ ICU ಟೀಮ್ everyone tried their best to see that the patient comes out of it. ಮತ್ತೆ ಆಲ್ಮೋಸ್ಟ್ ನಾವು ಪ್ಲೇಟ್ಲೆಟ್, ಪ್ಲಾಸ್ಮಾ ಮತ್ತು ರೆಡ್ ಬ್ಲಡ್ ಸೆಲ್ ಟ್ರಾನ್ಸ್ಫ್ಯೂಷನ್ ಇದು ಎಲ್ಲ ಟೋಟಲ್ ಹಾಗೆ 30 ಟ್ರಾನ್ಸ್ಫ್ಯೂಷನ್ಸ್ ಮಾಡಿದ್ವಿ. ಮತ್ತೆ ಡೆಫಿನೆಟ್ಲಿ ಆನ್ ದ BP ರೈಸ್ ಆಯಿತು. ಬಟ್ ಸ್ಟಿಲ್ 1-2 days ಪೇಷಂಟ್ ವಾಸ್ ಲಿಟಲ್ ಕ್ರಿಟಿಕಲ್. ವಿ ಹ್ಯಾಡ್ ಟು ಮಾನಿಟರ್. ಅಂದರೆ ಕೆಲವು ಟೈಮಲ್ಲಿ ಏನಾಗ್ತದೆ, ತುಂಬ ಬ್ಲಡ್ ಲಾಸ್ ಆದರೆ ರೀನಲ್ ಫೇಲಿಯರ್ ಅದು ಆಗ್ತದೆ. ಬಟ್ ಬೈ ಗಾಡ್ಸ್ ಗ್ರೇಸ್ ಪೇಷಂಟ್ ಡಿಡ್ ವೆಲ್. ಮತ್ತೆ 2 days ಬ್ಯಾಕೆ ಪೇಷಂಟ್ ಡಿಸ್ಚಾರ್ಜ್ ಆಗಿ ಪೇಷಂಟ್ ಹ್ಯಾಸ್ ಗಾನ್ ಹ್ಯಾಪಿಲಿ ಹೋಮ್ ವಿತ್ ಹರ್ ನ್ಯೂ ಬಾರ್ನ್ ಬೇಬಿ. ಸೊ ಅಲ್ಲ, ಬ್ಲಡ್ ಬ್ಯಾಂಕ್ ಅಲ್ಲಿ ನಮ್ ಕಡೆ ಸಫಿಶಿಯಂಟ್ ಸ್ಟಾಕ್ ಇರ್ತದೆ. ಬಟ್ ಕೆಲವು ಟೈಮ್ ಅಲ್ಲಿ ಏನಾದ್ರೂ ಆ ಗ್ರೂಪ್ದು ಇಮಿಡಿಯೇಟ್ ಫ್ರೆಶ್ ಸಿಗ್ಲಿಲ್ಲ ಅಂದ್ರೆ ನಮ್ಮ ಡಾಕ್ಟರ್ಸ್ ನಮ್ಗೆ ಇಮಿಡಿಯೇಟ್ ಹೆಲ್ಪ್ ಮಾಡಿ ನಾವು ಫ್ರೆಶ್ ಬ್ಲಡ್ ಕೊಡ್ತೀವಿ. ಫ್ರೆಶ್ ಸ್ವಲ್ಪ ನಮ್ಮ ಪ್ಲೇಟ್ಲೆಟ್ಸ್ಗೆಲ್ಲ ನಮ್ಮ ಡಾಕ್ಟರ್ಸ್ ಸ್ವಲ್ಪ ಡೊನೇಟ್ ಮಾಡಿದ್ದಾರೆ. ಬಟ್ ನಮ್ಮ ಬ್ಲಡ್ ಬ್ಯಾಂಕ್ ಅಲ್ಲಿ ಈಗ ತುಂಬಾ ಪ್ಲೇಟ್ಲೆಟ್, ಪ್ಲಾಸ್ಮಾ ಮತ್ತೆ ರೆಡ್ ಬ್ಲಡ್ ಸೆಲ್ಸ್ ಎಲ್ಲ ಗ್ರೂಪ್ದು ಆಲ್ಮೋಸ್ಟ್ ಸ್ಟಾಕ್ ಇರ್ತದೆ. ಕೆಲವು ಟೈಮ್ ಅಲ್ಲಿ ಏನಾಗ್ತದೆ, ರೇರ್ ಬ್ಲಡ್ ಗ್ರೂಪ್ಸ್ ಇರ್ತದೆ, ಅದು ನಾವು ಸ್ಟಾಕ್ ಇಡೋದಿಲ್ಲ, ಯಾಕೆ ನಾವು ಯೂಸ್ ಮಾಡ್ಲಿಲ್ಲ ಅಂದ್ರೆ ವೇಸ್ಟ್ ಆಗ್ತದೆ. ಆಗ ಬ್ಲಡ್ ಡೋನರ್ಸ್ ಲಿಸ್ಟ್, ನಮ್ಮ ಡಾಕ್ಟರ್ಸ್ ದೇ ಸ್ಟೂಡೆಂಟ್ಸ್ ದಿ ಲಿಸ್ಟ್ ಇರ್ತದೆ. ಇಮರ್ಜೆನ್ಸಿ ಈಗ ಡೆಲಿವರಿ ಪೇಷಂಟ್ಸ್ ಏನಾದ್ರು ಬಂದ್ರೆ ನಾವು ಕೂಡಲೇ ಅವ್ರಿಗೆ ಹಾಗೆ ಹೇಳ್ತೀವಿ. ತುಂಬಾ ಸರಿ ಹಾಗೆ ಆಗಿದೆ, O ನೆಗೆಟಿವ್ ಬ್ಲಡ್ ಇರ್ಲಿ, B ನೆಗೆಟಿವ್ ಬ್ಲಡ್ ಇರ್ಲಿ, ನಮ್ಗೆ ಡೆಲಿವರಿ ಪೇಷಂಟ್ಸ್ಗೆ ಬೇಕಾಗಿರುವಾಗ ನಮ್ಮ ಡಾಕ್ಟರ್ಸ್ ಇಮಿಡಿಯೇಟ್ಲಿ ಟ್ರಾನ್ಸ್ಫ್ಯೂಸ್ ಬ್ಲಡ್ ಕೊಟ್ಟು ನಾವು ಪೇಷಂಟ್ಗೆ ಎಷ್ಟು ಸರಿ ಸೇವ್ ಮಾಡಿದ್ವಿ.
ಅಂದ್ರೆ ಒಂದು ತಾಯಿ ಮತ್ತು ಮಗಳು ರಕ್ಷಣೆ ಹಾ, ಮಾಡಿರುವಂತಹ ಅದೇ. ವಿಶೇಷ ಗಳಿಗೆ ಅಂತಾನೆ ಹೇಳ್ಬೋದು. ಅಂದ್ರೆ ಅದೇ. ಶಾಲಿನಿ ಮ್ಯಾಮ್ ಮಾತಾಡ್ತಾ ಹೇಳ್ತಾ ಇದ್ರು ನಿಜವಾಗ್ಲೂ ಅದು ಅಂದ್ರೆ ಅದೇ. ಸೀರಿಯಸ್ ಆಗ್ತಾ ಇತ್ತು, ಅದೇ, ಬ್ಯಾಡ್ ಅದೇ. ಆಗ್ತಾ ಇತ್ತು, ಅದೇ. ಬಟ್ ಉಳಿಸಿದೀರಾ. ಅದೇ, ಏನ್ ಅದೇ. ಹೇಳ್ತೀರಿ ಮ್ಯಾಮ್? ಸಾಕಷ್ಟು ನಿಮ್ ಘಟನೆಗಳು ಬರ್ತಾ ಇರೋದು, ಅದೇ. ಇದಕ್ಕೆ ಏನ್ ಹೇಳ್ತೀರಾ? ಅಲ್ಲ ಅದ್ ನೋಡಿ ಆಬ್ಸ್ಟೆಟಿಕ್ಸ್ ಬ್ರಾಂಚೇ ಹೀಗೆ ಇರ್ತದೆ. ಯಾವಾಗ ಯಾವ ಪೇಷಂಟ್ ಹೀಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ ಹೇಳಿಕ್ಕೆ ಆಗೋದಿಲ್ಲ. ನಮ್ಮೆಲ್ಲ ಟೀಮ್ ಆಲ್ವೇಸ್ ರೆಡಿ ಇರ್ತದೆ. ಮತ್ತೆ ಅಂದ್ರೆ ಗುಡ್ ಟೀಮ್ ವರ್ಕ್. ನಮ್ಮ ಆಬ್ಸ್ಟೆಟಿಷಿಯನ್ಸ್ ಇರ್ಲಿ, ನಮ್ಮ ಅನೆಸ್ಥೇಷಿಯಾ ಇರ್ಲಿ, ನಮ್ಮ ICU ಟೀಮ್ ಇರ್ಲಿ, ಬ್ಲಡ್ ಬ್ಯಾಂಕ್ ಇರ್ಲಿ, ನಾವು ಯಾವಾಗ್ಲೂ 24/7 ನಾವು ರೆಡಿ ಇರ್ತೀವಿ. ಹಾಗೆ ಏನಾದ್ರು ಕೇಸ್ ರೆಫರ್ ಆದ್ರೆ ಅವ್ರ ಏನಾದ್ರು ನಮ್ ಕಡೆನೆ ಬ್ಯಾಡ್ ಕೇಸ್ ಮಡಿಕೇರಿಯಿಂದ ಬರ್ತದೆ, ಬೇರೆ ಕಡೆಯಿಂದ ರೆಫರ್ ಆದ್ರೆ ಕೂಡಲೇ ನಮ್ಮ ಟೀಮ್ ಆಲ್ವೇಸ್ ಇಟ್ ಇಸ್ ರೆಡಿ ಟು ಸಿ ದಟ್ ವಿ ಟ್ರೈ ಅವರ್ ಬೆಸ್ಟ್. ನೋಡಿ ಆಲ್ವೇಸ್ ಇಟ್ ಇಸ್ ಗಾಡ್ಸ್ ಗ್ರೇಸ್. ಬಟ್ ನಾವು ನಮ್ ಕಡೆಯಿಂದ ಏನ್ 100% ಆಗ್ತದೆ ನಮ್ ಟೀಮ್, ಇಟ್ ಇಸ್ ನಾಟ್ ಮೀ ಆರ್ ರವಿಕಾಂತ್ ಸರ್ ಆರ್ ಎನಿವನ್, ಇಟ್ ಇಸ್ ಟೋಟಲ್ ಟೀಮ್ ಎಲ್ಲ 100% ಕೊಟ್ಟಾದ ಮೇಲೆ ವಿ ಕ್ಯಾನ್ ಸರ್ವ್ ದ ಪೇಷಂಟ್ಸ್. ಮತ್ತೆ ಈ ಹ್ಯಾಪಿನೆಸ್ ಇರ್ತದೆ, ದಟ್ ಹ್ಯಾಪಿನೆಸ್ ಯು ಕಾಂಟ್ ಕೌಂಟ್ ಇನ್ ಎನಿಥಿಂಗ್. ಯಾಕಂದ್ರೆ ಎಲ್ಲರಿಗೆ ಒಂದು ಸಂತೋಷ, ಓ ಪೇಷಂಟ್ ಹ್ಯಾಸ್ ಗಾನ್ ಹೋಮ್ ಹ್ಯಾಪಿಲಿ. ಮೇ ಬಿ ಪೇಷಂಟ್ಗೆ ಕೂಡ ಗೊತ್ತಿರಲ್ಲ, ಮತ್ತೆ ನಾವು ಹೇಳೋದಿಲ್ಲ ಅವ್ರು ಜಾಸ್ತಿ ಟೆನ್ಷನ್ ಮಾಡ್ತಾರೆ ಅಂತ. ಆಗಿಲ್ಲ ಅಂತ ಹೇಳಿದ್ರೆ ಈಗ ಏನಾಗ್ತಿತ್ತು ಮ್ಯಾಮ್? ಅಂದ್ರೆ ಏನಾಗ್ತಾ ಅಲ್ಲ, ಪೇಷಂಟ್ we would have lost the patient 100%. ಒಂದು 5-10 minutes ಡಿಲೇ ಆದ್ರೆ we would have lost the patient. ಯಾಕೆಂದ್ರೆ ನಮಗೇನೆ ಆಗ ಮಾಡುವಾಗ ಕೂಡ ಗೊತ್ತಿರ್ಲಿಲ್ಲ ಈಗ ನೆಕ್ಸ್ಟ್ BP ರೈಸ್ ಆಗ್ತದೆ ಇಲ್ಲ ಅಂತ. ಕೆಲವು ಟೈಮಲ್ಲಿ ತುಂಬಾ BP ಡೌನ್ ಆದ್ರೆ ನಮಗೆ ಬ್ರೈನ್ಗೆಲ್ಲ ಆಕ್ಸಿಜನ್ ಕಮ್ಮಿ ಆದ್ರೆ ಪೇಷಂಟ್ ನಮಗೆ ಸೇವ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಟೈಮ್ಲಿ ನಮ್ಮ ಅನೆಸ್ಥೇಷಿಯಾ ಟೀಮ್ ಕೂಡ ವಾಸ್ ವೆರಿ ಗುಡ್. ಇಮಿಡಿಯೇಟ್ ಎಲ್ಲರೂ ಇದು ಪ್ರಾಪರ್ ಡಿಸಿಷನ್ಸ್ ತಗೊಂಡ ಕಾರಣದಿಂದ ವಿ ಕುಡ್ ಸೇವ್. ಮತ್ತೆ ಲಾಸ್ಟ್ ಮಂತ್ ಕೂಡ ಒಂದು ಹಾಗೆ ಬ್ಲೀಡಿಂಗ್ ಪೇಷಂಟ್ ರೆಫರ್ ಆಗಿತ್ತು, ಅದು DIC ಅಂತ ಹೇಳ್ತೀವಿ, ಅದು ಆಗಿತ್ತು. ಅವ್ರಿಗೆ ಕೂಡ ನಾವು ಆಲ್ಮೋಸ್ಟ್ 15 ಟ್ರಾನ್ಸ್ಫ್ಯೂಷನ್ಸ್ ಮಾಡಿದ್ವಿ. ಲಾಸ್ಟ್ ಇಯರ್ ಕೂಡ ಒಂದು ಡೆಲಿವರಿ ಆಗಿತ್ತು, ಆಗ ಕೂಡ ಹಾಗೆ ಆಗಿತ್ತು. ಸೊ ಹೀಗೆ ಆಗ್ತಾ ಇರ್ತದೆ. ಎಸ್, ಹೇಗಿತ್ತು ಮ್ಯಾಮ್ ಅವರ ಭಾವನೆ? ಕೊನೆಯದಾಗಿ ಏನ್ ಹೇಳಿದ್ರು? ಅದೇ ಪೇಷಂಟ್ಸ್ ವೇರ್ ವೆರಿ ಹ್ಯಾಪಿ. ಬಟ್ ಏನಾಗ್ತದೆ ಗೊತ್ತಾ, ನಾವು ಇಷ್ಟು ಡೀಟೇಲ್ ನಾವು ಪೇಷಂಟ್ಗೆ ಜಾಸ್ತಿ ಏನ್ ಹೇಳೋದಿಲ್ಲ, ಯಾಕಂದ್ರೆ ಅವ್ರು ಟೆನ್ಷನ್ ಮಾಡ್ಕೊಂತಾರೆ. ನಾವು ಜಸ್ಟ್ ಹೇಳ್ತೀವಿ ಹೀಗೆ ಬ್ಲಡ್ ಹಾಕ್ತಾ ಇದ್ವಿ, ಇದು ಮಾಡ್ತೀವಿ. ಈ ಎಲ್ಲ ಬಿಹೈಂಡ್ ದ ಸೀನ್ಸ್ ಏನೇನ್ ಆಗ್ತದೆ ಅದು ಅವ್ರಿಗೆ ಅಷ್ಟೇ ಗೊತ್ತಿರಲ್ಲ. ಅವ್ರು ನೋಡ್ತಾ ಇರ್ತಾರೆ ನಮ್ ಡಾಕ್ಟರ್ಸ್ ಎಲ್ಲ ಬ್ಲಡ್ ಬ್ಯಾಂಕ್ಗೆ ಓಡಿ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಅವರ್ಸ್ 3 o'clock 4 o'clock ನಮ್ಮೆಲ್ಲ ಡಾಕ್ಟರ್ಸ್ ಬ್ಲಡ್ ಬ್ಯಾಂಕ್ಗೆ ನೋಡ್ತಾರೆ ಅವರು. ಬಟ್ ನಾವು ತುಂಬಾ ಹಾಗೆ ಏನ್ ಹೇಳೋದಿಲ್ಲ. ಬಟ್ ಡೆಫಿನೆಟ್ಲಿ ಅವ್ರಿಗೆ ಒಂದು ಖುಷಿ ಇರ್ತದೆ, ಓ ಈಗ ನಮ್ ಪೇಷಂಟ್ ಸರಿಯಾಗಿದ್ದಾರೆ. ಸೊ ಈ ಡಾಕ್ಟರ್ಸ್ ಡೇ ಇರ್ಲಿ, ಬೇರೆ ಯಾವ ದಿವಸ ಇರ್ಲಿ, ಪೇಷಂಟ್ ಬಂದು ನಮ್ಗೆ ವಿಶ್ ಮಾಡಿ ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ. ದಟ್ ಈಸ್ ಓನ್ಲಿ ದ ಹ್ಯಾಪಿನೆಸ್ ಫಾರ್ ಅ ಡಾಕ್ಟರ್. ನಿಮ್ಮ ಹೆಸರು? ತೇಜಸ್ ಅಂತ. ಓಕೆ. ಅದೇ ಮೊನ್ನೆ ಪೇಷಂಟ್ ಈ ತರ ಕ್ರಿಟಿಕಲ್ ಇತ್ತು, ಬ್ಯಾಡ್ ಮೂಮೆಂಟ್ ಆಗ್ತಾ ಇತ್ತು, ಬಟ್ ಇಲ್ಲಿ ಬಂದು ಉಳಿಸ್ಕೊಂಡಿದೆ. ತಾಯಿ ಮತ್ತು ಮಗು ಸುರಕ್ಷಿತವಾಗಿದ್ದಾರೆ ಇವಾಗ. thank ಸೊ ಹಾಗೆ ಹೇಗಿತ್ತು ಅದು ಫೀಲ್ ಅಂತ? ಅದು ಸಡನ್ ಆಗಿ ಗ್ರೂಪಲ್ಲಿ ಮೆಸೇಜ್ ಬಂತು ಬ್ಲಡ್ ಬೇಕಿತ್ತು ಅಂತ. ಯಾವ ಇದು ಪಾಸಿಟಿವ್? ಓ ಪಾಸಿಟಿವ್ ಬ್ಲಡ್ ಬೇಕಿತ್ತು ಅಂತ ಹೇಳಿದ್ರು. ಸೊ ಸಡನ್ ಆಗಿ ನಾನು ಇಲ್ಲೇ ಹಾಸ್ಪಿಟ್ಲಲ್ಲೇ ಇದ್ದೆ, ರಿಯಾಕ್ಟ್ ಮಾಡಬೇಕಿತ್ತು. ಆಸ್ ಎ ಡಾಕ್ಟರ್ ಇಟ್ಸ್ ಮೈ ಕರ್ಟಸಿ ಟು ಡೂ ಇಟ್. ನಾನು ಹೋಗಿ ಕೊಟ್ಟೆ. ಐ ಆಮ್ ವೆರಿ ಹ್ಯಾಪಿ ಟು ನೋ ದಟ್ ಬೇಬಿ ಆ್ಯಂಡ್ ಮದರ್ ಆರ್ ಸೇಫ್. ಆ ಬ್ಲಡ್ ಆವಾಗ ನನಗೆ ಗೊತ್ತ ಪ್ರಕಾರ ಮೇಲ್ ಬ್ಲಡ್ ಬೇಕಾಗಿದ್ದು ಪ್ಲೇಟ್ಲೆಟ್ಗೋಸ್ಕರ. ಫಿಮೇಲ್ ಬ್ಲಡ್ ಪ್ಲೇಟ್ಲೆಟ್ಗೆ ಅಂತ ಸಪ್ರೇಟ್ ತಗೊಳಕ್ಕಾಗಲ್ಲ. ಸೊ ಮೇಲ್ ಬ್ಲಡ್ ಪ್ಲೇಟ್ಲೆಟ್ಗೆ ಬೇಕಾಗಿತ್ತು ಅಂತ ನಾನು ಹೋಗಿ ಕೊಟ್ಟೆ. ಸೊ ಐ ಗೇವ್ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ವಿಚ್ ಇನ್ಕ್ರೀಸ್ ಪ್ಲೇಟ್ಲೆಟ್ ಅರೌಂಡ್ 10,000 ಐ ಗೆಸ್. ಆ್ಯಂಡ್ ನಾರ್ಮಲ್ ಬ್ಲಡ್ ಕೂಡ 6 ಯೂನಿಟ್ಸ್ ಬೇಕಾಗಿತ್ತು. ತುಂಬ ಜನ ಅರೇಂಜ್ ಮಾಡಿದ್ದಾರೆ. ಎಲ್ಲ ಮಾಡಿದ್ದಾರೆ. ಬ್ಲಡ್ ಬ್ಯಾಂಕಲ್ಲಿ ಇತ್ತು, ಸ್ಟಾಕ್ ಇತ್ತು. ಅದು ಬಿಟ್ಟು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಬೇಕಿತ್ತು ಅಂತ ನನ್ನ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು. ಸೊ ಸಡನ್ ಆಗಿ ನಾನು ರೆಸ್ಪಾಂಡ್ ಮಾಡಿ ಹೋಗ್ಕೊಟ್ಟೆ. ತಾಯಿ ಮತ್ತು ಮಗುವನ್ನ ಆ ಸಂದರ್ಭ ಉಳಿಸಿರುವಂತಹ ಒಂದು ಹೋಗುವಾಗ ಒಂದು ಖುಷಿ ಫೀಲ್ ಇರುತ್ತೆ. ಅದು ಖುಷಿ ಇದೆ. ನಾನು ಅವ್ರಿಗೆ ಹೇಳಿದ್ದೆ, ನಾನು ಬ್ಲಡ್ ಕೊಡ್ತಿದ್ದೀನಿ, ಟ್ರೈ ಟು ಸೇವ್ ಮದರ್ ಅಂಡ್ ಬೇಬಿ ಅಂತ. ಸೊ ಹ್ಯಾಪಿ ಟು ನೋ ದಟ್ ದಿ ಬೋತ್ ಆರ್ ಸೇಫ್. ಇಲ್ಲ, ನಾನು ಬ್ಯುಸಿ ಇದ್ದೆ, ಅವ್ರು ಸಿಗ್ಲಿಲ್ಲ. ಬಟ್ ಅವ್ರ PGs ಹೇಳಿದ್ರು ನನಗೆ ಬೋತ್ ಆರ್ ಸೇಫ್ ಅಂತ. ತುಂಬ ಖುಷಿ ಆಯಿತು ಕೇಳಿ. ಡಾಕ್ಟರ್ಸ್ ಡೇ ಐ ಕಂಗ್ರ್ಯಾಚುಲೇಟ್ ಆಲ್ ದಿ ಡಾಕ್ಟರ್ಸ್. ಎಷ್ಟೇ ಕಷ್ಟ ಇದ್ರೂ ಅವರು ಅವ್ರ ಪರ್ಸ್ನಲ್ ಲೈಫ್ ಬಿಟ್ಟು ಪೇಷಂಟ್ಸ್ಗೋಸ್ಕರ ಇರ್ತಾರೆ. ನಾನಿವಾಗ ತಾಯಿ ಹಾಗೂ ಮಗು ಹೇಗಿದ್ದಾರೆ ಅವರನ್ನ ಮಾತಾಡ್ಸೋಣ ಅಂತ ಅವರ ಮನೆಗೆ ಬಂದಿರುವಂತಹದ್ದು. ಅವರು ಪ್ರಾಪರ್ ಶಿವಮೊಗ್ಗದವರು. ಇಲ್ಲಿ ಬಂದು 1 ವರ್ಷ ಆಯಿತು. ಇದು 2ನೇ ಮಗು ಅಂತೆ ಅವರಿಗೆ. ಸೊ ಹಾಗಾಗಿ ತಾಯಿ ಹಾಗೂ ಮಗು ಸುರಕ್ಷಿತವಾಗಿದ್ದಾರೆ, ಬೆಚ್ಚಗೆ ಮಲಗಿದ್ದಾರೆ. ಸೊ ಹಾಗಾಗಿ ರಾಧಮ್ಮ ಅಂತ ಹೆಸರು, ರಕ್ಷಿತಾ ಅಂತ ಅವರನ್ನ ಕರೀತಾರಂತೆ. ಸುಳ್ಯದ ಗಾಂಧಿನಗರದಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ನೆಲೆಸಿರುವಂತಹದ್ದು. ಸೊ ಹಾಗಾಗಿ ಅವರನ್ನ ನಾನು ಮಾತಾಡಿಸ್ಬೇಕು. ತಾಯಿ ಮತ್ತು ಮಗು ಮುದ್ದಾಗಿದ್ದಾರೆ. ಸೊ ಹಾಗಾಗಿ ಬನ್ನಿ.
ತಾಯಿ ಹಾಗೂ ಮಗು, ನಾನು ಅವಾಗ್ಲೇ ಹೇಳಿದೆ ಬೆಚ್ಚಗೆ ಮಲಗಿದ್ದಾರೆ ಅಂತ. ಸೊ ಹಾಗಾಗಿ ವೈದ್ಯರು ಅವತ್ತು ಚುರುಕಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ, ಆದ್ರೆ ಇವಾಗ ಇವರು ಬೆಚ್ಚಗೆ ಮಲ್ಗೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ತಾಯಿ ಅಂದ್ರೆ ರಾಧಮ್ಮ ಅನ್ನುವರು, ರಕ್ಷಿತಾ ಅಂತ. ಸೊ ಹಾಗಾಗಿ ಮಲ್ಕೊಂಡಿದ್ದಾರೆ, ಅವರನ್ನು ಮಾತಾಡಿಸ್ಬೇಕು. ಹೇಗಿದ್ದೀರಾ ರಕ್ಷಿತಾ? ಚೆನ್ನಾಗಿದ್ದೀರಾ? ರಕ್ಷಿತಾ ಅವರು ಅಂದ್ರೆ ಡಾಕ್ಟರ್ಸ್ ಎಲ್ಲರೂ ಸೇರಿ ನಿಮ್ಮನ್ನ ಉಳಿಸಿದ್ದಾರೆ ಅಂತಾನೆ ಹೇಳ್ಬೋದಲ್ವಾ? ಮರುಜನ್ಮ ಬಂದಿದೆ ನಿಮಗೆ ಅಂತ. ಎಷ್ಟು ಕೃತಜ್ಞತರಾಗಿದ್ದೀರಾ ಅಂತ? ನಾನು 3/4% ಮ್ಯಾಮ್, 100% 100% ಓಕೆ ಇದ್ದೀರಾ? ಆ ಮೂಮೆಂಟ್ ಅಲ್ಲಿ ಏನಾಯ್ತು ನಿಮಗೆ? ಏನಂಗ ಅನಿಸ್ತು ನಿಮಗೆ ಅಂತ? ಅಂದ್ರೆ ನಾನು ಗೌರ್ಮೆಂಟ್ ಅಲ್ಲಿ ಇದ್ದಾಗ ನಾನು ಡೆಲಿವರಿ ಆಗೋ ತನಕ ನಂಗೆ ಪ್ರಜ್ಞೆ ಇತ್ತು ಮ್ಯಾಮ್. ಡೆಲಿವರಿ ಆದ್ಮೇಲೆ ನಂಗೆ ಪ್ರಜ್ಞೆ ಇಲ್ಲ. ಓಕೆ. ಅಂದ್ರೆ ಹೊಟ್ಟೆ ಎಲ್ಲ ತುಂಬಾ ಪ್ರೆಶ್ ಮಾಡಿ ಫುಲ್ ನರ್ವಸ್ ಆಗಿದ್ದೆ. ಆಮೇಲೆ ಡೆಲಿವರಿ ಆದಾಗ ನಂಗೆ ಮಗುನ್ ತೋರ್ಸಿದ್ರು, ತೋರ್ಸಾದ್ಮೇಲೆ ನಂಗೆ ಪ್ರಜ್ಞೆ ಹೋಗಿತ್ತು. ಆಮೇಲೆ ನಂಗೆ ಗೊತ್ತಿಲ್ಲ. ಆಮೇಲೆ KVG ಕರ್ಕೊಂಡು ಹೋದ್ರಂತೆ. KVG ಎಲ್ಲ ಮಗು ಡೆಲಿವರಿ ಆಗಿತ್ತು, ಆದ್ಮೇಲೆ ನಿಮ್ಮನ್ನ KVG ಕರ್ಕೊಂಡು ಹೋಗಿರುವಂತದ್ದು. ಡೆಲಿವರಿ ನಲ್ಲೇ ಮಾಡ್ಸಿರುವಂತ? ಡೆಲಿವರಿ ಗೌರ್ಮೆಂಟ್ ಅಲ್ಲೇ ಆಗಿತ್ತು. ಡೆಲಿವರಿ ಮಗು ಕರೆಕ್ಟ್ ಆಗಿತ್ತು ಆ ಟೈಮ್ ಅಲ್ಲಿ? ತೋರಿಸಿದರೆ ಮಗು ಆಗಿತ್ತು, ಮಗುನು ನೋಡ್ದೆ, ಬ್ಲೀಡಿಂಗ್ ಜಾಸ್ತಿ ಆಗ್ತಿತ್ತು. ಅದಕ್ಕೋಸ್ಕರ ನಮ್ಗೆ ಅಲ್ಲಿ ಅಡ್ಮಿಟ್ ಮಾಡಿರುವಂತಹದ್ದು. ಅಲ್ಲಿ ಹೋಗಿ ನಿಮಗೆ ಯಾವುದೇ ಗೊತ್ತಾಗ್ಲಿಲ್ಲ, ಎಲ್ಲ ಡಾಕ್ಟರ್ಸ್ ಗಳೇ ಮಾಡಿದ್ದಾರೆ. ಗಂಡ ಒಟ್ಟಿಗೆ ಇದ್ರು? ನಿಮ್ಮ ಗಂಡ ಗೊತ್ತಿಲ್ಲ ನಂಗೆ, ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿದ್ದಷ್ಟೇ ಗೊತ್ತು. ಏನು ಗೊತ್ತಾಗಿಲ್ಲ. ಯಾವ ಮಗು? ಗಂಡು. ಫಸ್ಟ್ ಯಾವ್ದು ಮಗು? ಫಸ್ಟ್ ಗಂಡು ಮಗು. ಓಕೆ. ಏನ್ ಅನಿಸುತ್ತೆ ಮ್ಯಾಮ್ ನಿಮಗೆ ಈ ಒಂದು ಡಾಕ್ಟರ್ಸ್ ಗಳೆಲ್ಲ ಸೇರ್ಕೊಂಡು ಒಂದು ಜೀವನ ಉಳಿಸುವಂತಹದ್ದು? ಇವಾಗ ಅಷ್ಟೇ ನಿಮಗೂ ಒಂದು ಅರ್ಥ ಆಗತ್ತೆ, ನೀವು ಎಜುಕೇಟೆಡ್ ಇದ್ದೀರಾ. ಸೊ ಹಾಗಾಗಿ ನೀವ್ ಎಲ್ಲಿ ಅವರು ಇಲ್ಲಿಗೆ ಬಂದು ಎಷ್ಟು ಟೈಮ್ ಆಯ್ತು ಅಂತ? ನಮ್ಮೂರು ಶಿವಮೊಗ್ಗ ಮ್ಯಾಮ್. ನಾವ್ ಇಲ್ಲಿ ಬಂದು 1 ವರ್ಷ ಆಯ್ತು. ಕೂಲಿ ಕೆಲಸ ಮಾಡ್ತೀರಾ? ನಾನ್ ಮಾಡುದಿಲ್ಲ, ಮಾಡ್ತಾರೆ, ಕೆಲಸ ಮಾಡ್ತಾರೆ. ಓಕೆ. ಹಾಗಾಗಿ ಹೇಗೆ ಅನಿಸ್ತು, ಹೇಗಾಯ್ತು ನಿಮಗೆ ಆ ಮೂಮೆಂಟ್ ಅಲ್ಲಿ? ಹೇಗಾಯ್ತು ಆ ಮೂಮೆಂಟ್ ಅಲ್ಲಿ? ಅಂದ್ರೆ ನಾವು ಊರಿಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಇಲ್ಲೇ ನಾವು ಅಂದ್ರೆ ಬಲ್ತಿದ್ವಲ್ಲ ಅನಿಸ್ತಿತ್ತು. ಆದ್ರೆ ಡಾಕ್ಟರ್ ಎಲ್ಲ ಉಳಿಸಿದ್ರು. ಓಕೆ. ಪತಿ ಅವ್ರು ಏನ್ ಹೇಳಿದ್ರು? ಅವ್ರಿಗೆ ತುಂಬಾ ಅಂದ್ರೆ ಅವರಿಗೂ ಭಯ ಆಗಿತ್ತು. ಅವ್ರು ಉಳಿಯಲ್ಲ ಅಂತ ಹೇಳಿ ಸೈನ್ ಹಾಕ್ಸ್ಕೊಂಡ್ಕೆಲ್ಲ ರೆಡಿ ಆಗಿದ್ರು. ಆದ್ರೆ ಇವಾಗ ಪರವಾಗಿಲ್ಲ, ಹುಷಾರ್ ಮಾಡಿ ಕಳ್ಸಿದ್ದಾರೆ. ಏನ್ ಹೇಳ್ತೀರಾ? ಎಲ್ಲಾ ಡಾಕ್ಟ್ರು ತುಂಬಾ ಇದ್ ಮಾಡಿದ್ದಾರೆ ಮಮ್ಮಿಗೆ. ಪ್ರತಿಯೊಬ್ಬ ಡಾಕ್ಟ್ರು ಬಂದು ಏನಾಯ್ತು ಹುಷಾರಾಗಿದ್ದೀರಾ ಅಂತ 1000 ಸತಿ ಕೇಳಿದ್ದಾರೆ. ಈಗ ಆರೋಗ್ಯವಾಗಿದ್ದೀರಾ? ಓಕೆ. ಏನ್ ಹೇಳ್ತೀರಾ ಡಾಕ್ಟರ್ಗೆ? ಕೊನೆಯದಾಗಿ ಏನ್ ಹೇಳ್ತೀರಾ? ಡಾಕ್ಟರ್ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಮ್ಯಾಮ್. ನನ್ನ ಪ್ರಾಣ ಉಳಿಸಿದ್ದಾರೆ. ಮಗುವನ್ನ ಹಿಡ್ಕೊಂಡು ಆರಾಮಾಗಿದ್ದೀರಾ? ಮಗುವಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನ ಕೊಟ್ಟು ಒಳ್ಳೆಯ ಪ್ರಜೆನಿಯಾಗಿ ಮಾಡ್ಬೇಕು ಅನ್ನುವಂಥದ್ದು ಆಸೆ ಅಲ್ವಾ? ನನ್ನ ಕೈಯಲ್ಲಿ ಹಸುಕೂಸು ಇದೆ, ನೀವು ನೋಡ್ತಾ ಇರ್ಬೋದು. 15 ದಿವಸ ಆಗಿರುವಂತಹ ಮಗು. ಸೊ ಹಾಗಾಗಿ ಅವ್ರು ಹೇಳ್ತಾ ಇರುವಂತಹದ್ದು, ರಕ್ಷಿತಾ ಅಂದ್ರೆ ರಾಧಮ್ಮ ಅವ್ರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆ ನನ್ನ ಡೆಲಿವರಿ ಆಯ್ತು, ಚೆನ್ನಾಗಿ ಡೆಲಿವರಿ ಮಾಡಿದ್ರು, ಮಗುವನ್ನ ಕೂಡ ನಾನು ನೋಡ್ದೆ, ಆಮೇಲೆ ಏನಾಯ್ತು ನಂಗೆ ಗೊತ್ತಾಗಿಲ್ಲ ಅಮ್ಮ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಆಮೇಲೆ ಆಗಿರುವಂತಹದ್ದು ನಮ್ಮ ಗೀತಾ ಮೇಡಮ್ ಅವ್ರು ಹೇಳಿರುವಂತಹದ್ದು, ಎಲ್ಲ KVG ವೈದ್ಯರ ತಂಡ ಈ ಒಂದು ಮಗು ಹಾಗೂ ತಾಯಿಯನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಿರುವಂತಹದ್ದು. ಸೊ ಹಾಗಾಗಿ ಅವರಿಗೆ ನೋಡಿ ಮಗು ಕೂಡ ಮುದ್ದಾಗಿದೆ, ಆರೋಗ್ಯವಾಗಿದೆ. ಸೊ ಹಾಗಾಗಿ ಅವರು ಹೇಳ್ತಾ ಇರುವಂತಹದ್ದು, ಎಲ್ಲಾ ವೈದ್ಯರ ತಂಡಕ್ಕೆ ನಾನು ಕೃತಜ್ಞರಾಗಿದ್ದೇನೆ ಅನ್ನುವಂತಹ ಮಾತನ್ನ ರಕ್ಷಿತಾ ರಾಧಮ್ಮ ಹೇಳ್ತಾ ಇರುವಂತಹದ್ದು. ಮಗಳನ್ನ ವೈದ್ಯರೆಲ್ಲರೂ ಸೇರ್ಕೊಂಡು ಉಳಿಸಿದ್ದಾರೆ. ನಿಮಗೆ ಯಾವಾಗ ಗೊತ್ತಾಯ್ತು, ಹೇಗೆ ಅಂತ? ನಮಗೆ ಅವ್ರ ಡೆಲಿವರಿ ಆಗಿ ಪ್ರಜ್ಞೆ ಏನಿಲ್ಲ, ಅವಾಗ ಅವ್ರ ಯಜಮಾನ ನಮಗೆ ಫೋನ್ ಮಾಡಿ. ಅಷ್ಟ ತನಕ ಅವರೇ ನೋಡ್ಕೊಂಡಿದ್ರು. ಫಸ್ಟ್ ಮಗ ಎಲ್ಲಿದ್ದಾಗ? ಫಸ್ಟ್ ಮಗ ನಮ್ಮ ಹತ್ರ ಇತ್ತು. ನಿಮ್ಮ ಹತ್ರ ಊರಾಗ? ಓಕೆ ಓಕೆ. ನಿಮಗೊಂದು ಖುಷಿ ಸಂಗತಿ ಬರತ್ತೆ ಅಂತ ನೀವ್ ವೇಟ್ ಮಾಡ್ತಾ ಇದ್ರೆ? ವೇಟ್ ಮಾಡ್ತಾ ಇದ್ದೀವಿ. ಆದ್ರೆ ಹಿಂಗ ಬಾಳ ಇದು ಬಾಯಿ ಬಗ್ಗೆ ಎಲ್ಲ ಕಳೆದ್ ಬಿಟ್ಟಾಳ, ಉಳಿತಾಳ ಇಲ್ಲ, ಡಾಕ್ಟರ್ ಏನು ಹೇಳ್ತಾ ಇಲ್ಲ. ಮುಂಚೆ ಹುಷಾರಿದ್ರಮ್ಮ ಅವರು? ಮುಂಚೆ ಹುಷಾರಿದ್ರ? ಮೊದ್ಲೇ ಚೆನ್ನಾಗಿದ್ಲ, ಸಡನ್ ಆಗಿ ಹಿಂಗಾಯ್ತು ಅಲ್ವಾ? ಮೈಯಾಗ ಇದು ಹೋಗ್ತಾ ಇದೆ ಬ್ಲಡ್, ಅದರಿಂದ ಉಳಿಯಲ್ಲ, ಬಾಳ ಹೋಗೈತಿ. 30 ಬ್ಲಡ್ ಹಾಕ್ಯಾರ. ಹೌದು 30 ಯೂನಿಟ್ ಹಾಕಿದಾರಂತ. ಓಕೆ. ನೀವೊಂದು ಪಾಪದವರು ಅಂದ್ರೆ ಬಡ ವರ್ಗದವರು, ಎಲ್ಲ ವೈದ್ಯ ದೊಡ್ಡ ಆಸ್ಪತ್ರೆಯವರು ಎಲ್ಲರೂ ಸೇರ್ಕೊಂಡು ನಿಮ್ಮನ್ನು ಉಳಿಸ್ಕೊಳ್ಳಿ. ಪ್ರಜ್ಞೆ ಬಂದಟ್ಟಿಗೆ ಹಂಗ ಮಾಡಿದ್ರು. ಪಿಕ್ಚರ್ನಾಗ ಮಾಡ್ತಾರ ಆ ತರ ನಿಂತಿದ್ರು ಅಷ್ಟು ಅಲ್ಲ. ಬಾಳ ಚೆನ್ನಾಗ್ ನೋಡ್ಕೊಂಡಾರ, ಚೆನ್ನಾಗ್ ನೋಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಿಮಗೂ ಕೂಡ ಖುಷಿ ಇದೆ. ಕಣ್ಣಲ್ಲಿ ಮೊಮ್ಮಗ ಬಂದ, ಮೊಮ್ಮಗಳು ಮೊಮ್ಮಗ ಯಾರೋ ಮತ್ತೆ ಹಂಗ ಅನಿಸ್ತತ್ರಿ. ಈಗ ಉಳಿಯೋದೇ ಇಲ್ಲ, ಬಂದ್ ನೋಡಿದ ತಕ್ಷಣ ಮತ್ತೆ ಉಳಿತಾಳ ಎಲ್ಲ ಅನ್ಸ್ಬಿಟ್ಟಿತ್ತು. ನೋಡಿದ್ರಿ ಬಂದು? ಅವಾಗ ನೀವು ಬರುವಾಗ ಕೂಡ ಪ್ರಜ್ಞೆ ಬಂದಿರ್ಲಿಲ್ಲ? ನಾವು ಬಂದ್ ತಿರುಗಿ 2 ಗಂಟೆಗೆ ಬಂದೈತ್ರಿ ಪ್ರಜ್ಞೆ. ನಾವು ಬೆಳಿಗ್ಗೆ 6ಕ್ಕೆ ಬಂದೇವಿ, ಮಧ್ಯಾಹ್ನ 2ಕ್ಕೆ ಬಂದೈತ್ ಪ್ರಜ್ಞೆ. ಏನ್ ಹೇಳ್ತೀರಾ ಡಾಕ್ಟರ್ಗೆ? ನೀವು ತಾಯಿಯಾಗಿ ಜೀವ ಉಳ್ಸ್ಯಾರಲ್ರಿ, ಅದೇ ದೊಡ್ಡ ಮಾತು. ಇವತ್ತು ವೈದ್ಯ ದಿನಾಚರಣೆ ಬೇರೆ, ಅಂದ್ರೆ ಎಲ್ರು ಸೇರ್ಕೊಂಡು ವೈದ್ಯ ದಿನಾಚರಣೆ ಮಾಡ್ತಾರೆ ಇವತ್ತು. ಸೊ ಹಾಗಾಗಿ ನಿಮ್ಮ ಒಳ್ಳೇದಾಗ್ಲಿ ಅಲ್ವಾ? ಓಕೆ ಅಮ್ಮ, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ. ಹ್ಯಾಪಿ ಡಾಕ್ಟರ್ಸ್ ಡೇ. ಥ್ಯಾಂಕ್ ಯು. ಪರಿಚಯ ಮಾಡ್ತೀನಿ. ನಾನು ಡಾಕ್ಟರ್ ಶಾಲಿನಿ BL,
ಸಾರ್ವಜನಿಕ ಆಸ್ಪತ್ರೆ ಸುಳ್ಯ ಇಲ್ಲಿನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ. ಓಕೆ, ಘಟನೆಯ ಬಗ್ಗೆ ನೀವೇ ಹೇಳಿರುವಂತಹದ್ದು ನನಗೆ. ಸೊ ಹಾಗಾಗಿ ಸಾಕಷ್ಟು ವಿಷಯಗಳು ನಡೀತಾ ಇರುತ್ತೆ ಈ ತರ. ಬಟ್ ಇದು ಡಾಕ್ಟರ್ಸ್ ಡೇ ಆದ ಕಾರಣ ಸ್ವಲ್ಪ ನಾವು ಅಂದ್ರೆ ಫೋಕಸ್ ಮಾಡ್ಬೇಕು. ನಿಮ್ಮ ಕೆಲಸವೇ ಡ್ಯೂಟಿ ಆದ್ರೂ ಕೂಡ ಜೀವವನ್ನ ಉಳಿಸಿರುವಂತಹದ್ದು. ನಿಮಗೆ ಇಲ್ಲಿ ಬರುವಾಗ ಪೇಷಂಟ್ ಹೇಗಿದ್ರು ಮೇಡಮ್, ಮಾತಾಡಿ ಅಂತ. ರಾಧಾ ಅಂತ ಪೇಷಂಟ್ 2ನೇ ಹೆರಿಗೆಗೆ ಅವರು ಮೊದಲಿಂದನೂ ನಮ್ಮ ಹತ್ರನೇ ಚೆಕಪ್ ಬರ್ತಾ ಇದ್ದಿದ್ದು. ಪ್ರತಿ ಸತಿ ಬಂದಾಗೂ ಏನೂ ತೊಂದರೆ ಇಲ್ಲ, ಚೆನ್ನಾಗೇನೆ ಪ್ರತಿ ತಿಂಗಳು ನೋಡಿದ್ವಿ. ರಕ್ತ ಮಾತ್ರ ಯಾವಾಗ ಒಂದು 9.5-10 ಗ್ರಾಮ್ ಅಲ್ಲೇ ಇರ್ತಿತ್ತು. ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾ ಇದ್ರು 9.5-10 ಹಾಗೆ ಇರ್ತಾ ಇತ್ತು. 7 ತಿಂಗಳಲ್ಲಿ 9ನೇ ತಿಂಗಳಲ್ಲಿ ಅವರು ಬಂದಾಗ ಮಗುವಿನ ಸುತ್ತ ನೀರೇನಿರುತ್ತೆ ಅದು ಸ್ವಲ್ಪ ಬಾರ್ಡರ್ ಲೈನಲ್ಲಿ ಇತ್ತು. ಹಾಗಾಗಿ ಮತ್ತೆ ಇನ್ನು ಮುಂದುವರ್ಸಿದ್ರೆ ಮಗು ಮತ್ತೆ ಮೋಷನ್ ಎಲ್ಲ ಮಾಡ್ಕೊಂಡು ಸಮಸ್ಯೆ ಆಗಬಹುದು ಅಂತ ನಾವು ಅವ್ರನ್ನ ಕೃತಕವಾಗಿ ಹೆರಿಗೆ ನೋವು ಬರೆಸ್ಲಿಕ್ಕೆ ಅಡ್ಮಿಟ್ ಮಾಡಿದ್ವಿ. ಆ ಸಮಯಕ್ಕೆ KVJಯಲ್ಲಿ ರಕ್ತವನ್ನು ಸಹ ರಿಸರ್ವ್ ಮಾಡಿಕೊಂಡು ನಾವು ಹೆರಿಗೆಗೆ ತಗೊಂಡಿದ್ವಿ. 9.5 ರಕ್ತ ಇದ್ದಿದ್ದು. ಬೆಳಗ್ಗೆ ನಾವು ಹೆರಿಗೆ ನೋವು ಪ್ರಸವ ಪ್ರಕ್ರಿಯೆಯನ್ನು ಶುರು ಮಾಡಿದ್ವಿ. ಚೆನ್ನಾಗಿ ನೋವು ಬರ್ತಾ ಹೋಯ್ತು. ಅವರು ಸಹ ಪ್ರೋಗ್ರೆಸ್ ಆಗ್ತಾ ಹೋದ್ರು. ಮಧ್ಯಾಹ್ನ ನಾನು 12:45-1 ಗಂಟೆಗೆ ನೋಡಿದಾಗ 30-40% ಅಷ್ಟು ಪ್ರೋಗ್ರೆಷನ್ ಇತ್ತು ಚೆನ್ನಾಗಿ. ಸೊ ಸಂಜೆ ಅಷ್ಟೊತ್ತಿಗೆ ಆಗ್ಬೋದು ಅಂತ ನಾವು ಎಣಿಸಿದ್ವಿ. ಆದರೆ ವಿತಿನ್ ಒಂದು 1/2 hour to 45 minutes ಅನ್ನಂಗೆನೆ ಫಾಸ್ಟ್ ಪ್ರೆಸಿಪಿಟೇಟ್ ಲೇಬರ್ ಅಂತ ಹೇಳ್ತೀವಿ, ಆ ರೀತಿಯಾಗಿ ಅವರಿಗೆ ಹೆರಿಗೆ ಆಯಿತು. ಆ ರೀತಿ ಆದಾಗ ಒಂದೊಂದ್ಸತಿ ಗರ್ಭಕೋಶದ ಕೊರಳಿಗೆ ಅಥವಾ ಗರ್ಭಕೋಶಕ್ಕೆ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಅದೇ ಥರ ಅವರಿಗೆ ಗರ್ಭಕೋಶ ಕೊರಳು ಸ್ವಲ್ಪ ಹರಿದಿತ್ತು. ಸೊ ನಾನು ಆ ಟೈಮಲ್ಲಿ ಆಪ್ರೇಷನ್ ಮಾಡ್ತಾ ಇದ್ದೆ. ವಿಷಯ ಗೊತ್ತಾಗಿದ ತಕ್ಷಣ ನಾನು ಮುಗ್ದಿತ್ತು ಆಲ್ಮೋಸ್ಟ್ ಆಪ್ರೇಷನ್ನು. ನಾನು ಓಡಿ ಬಂದೆ. ಅಷ್ಟೊತ್ತಿಗೆ ಓವರ್ ಫೋನ್ ನಮ್ಮ ಸಿಸ್ಟರ್ಸ್ ಏನೇನು ಸ್ಟೆಬಿಲೈಸ್ ಮಾಡಬೇಕು ಎಲ್ಲದು ಹೇಳಿದ್ವಿ. ಅವರು ಎಲ್ಲ ರೆಡಿ ಮಾಡಿ ನಾವು ಆಲ್ರೆಡಿ ಬ್ಲಡ್ ರಿಸರ್ವ್ ಮಾಡಿದ್ರಿಂದ ಬ್ಲಡ್ ಟೆಸ್ಟ್ಗೂ ಸಹ ಕಳಿಸಿದ್ವಿ. ನಾನು ಬಂದು ನೋಡಿದಾಗ ಗರ್ಭಕೋಶ ಕೊರಳು ಸ್ವಲ್ಪ ಹರಿದಿತ್ತು, ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇತ್ತು. ಇಮಿಡಿಯೇಟ್ಲಿ ನಾವು ಆ ಬ್ಲೀಡಿಂಗ್ನ ಸೆಕ್ಯೂರ್ ಮಾಡಿದ್ವಿ, ಪೇಷಂಟ್ನ ಸ್ಟೆಬಿಲೈಸ್ ಮಾಡಿದ್ವಿ. ಆದರೆ ನಾವು ಎಷ್ಟೇ ಮಾಡಿದ್ರೂ ಸಹ ರಕ್ತಸ್ರಾವ ನಿಲ್ತಾನೆ ಇಲ್ಲ. ಫಸ್ಟು ಏನು ಗರ್ಭಕೋಶ ಕೊರಳಿಂದ ರಕ್ತ ಬರ್ತಾ ಇತ್ತು, ಆಮೇಲೆ ಗರ್ಭಕೋಶದಿಂದ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಯಾರ್ಯಾರಿಗೆ ರಕ್ತ ಕಮ್ಮಿ ಇರುತ್ತೆ ಅವರು ಬೇಗ DIC ಅಂತ ಹೇಳ್ತೀವಿ, ಅಂದರೆ ರಕ್ತ ಹೆಬ್ಬುಗಟ್ಟಿಕೆಯಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್. ಆ ರೀತಿ ಆಗುತ್ತಾ ಇದೆ ಅನ್ನೋ ಒಂದು ಅನುಮಾನ ನನಗೆ ಬೇಗ ಬಂತು. ತಕ್ಷಣ ಫಸ್ಟ್ ಏಡ್ ಏನು ಮಾಡಬೇಕು, ಮೆಡಿಸಿನ್ಸ್ ಇರ್ಬೋದು, ಅವಳು ಶಾಕ್ಗೆ ಹೋದ್ರೆ ಅಂಗಾಂಗಗಳಿಗೆ ಏನು ತೊಂದರೆ ಆಗ್ದಂಗೆ ನಾವು ಆಂಟಿ ಶಾಕ್ ಗಾರ್ಮೆಂಟ್ಸ್ ಹಾಕಿದ್ದು, ಮತ್ತು ಫ್ಲೂಯಿಡ್ಸು ಮತ್ತು ಅನಸ್ತೇಷಿಯಾ ಹಾಸ್ಪಿಟಲ್ ಎಲ್ಲ ಟೀಮು ಒಟ್ಟಾಗಿ ಫಸ್ಟ್ ಏಡ್ ಏನೇನು ಮಾಡಬೇಕು ಅಷ್ಟು ಮಾಡಿದ್ವಿ. ರಕ್ತನೂ ಸಹ ಶುರು ಮಾಡಿದ್ವಿ. ಆದರೂ ನಮಗೆಲ್ಲೋ ಆ ರಕ್ತಸ್ರಾವ ನಿಲ್ತಾ ಇಲ್ಲ, ಹೆಚ್ಚಿನ ರಕ್ತ ಬೇಕಾಗ್ಬೋದು, ಮತ್ತು ಆ ರಕ್ತಸ್ರಾವ ನಿಲ್ಲಿಲ್ಲ ಅಂದರೆ ಗರ್ಭಕೋಶ ತೆಗಿಬೇಕಾಗಬಹುದು ಅನಿಸುತ್ತೆ. ಆ ರೀತಿ ಆಪ್ರೇಷನ್ಸ್ಗೆ ತುಂಬ ರಕ್ತದ ಅವಶ್ಯಕತೆ ಇರುತ್ತೆ. ನಮ್ಮಲ್ಲಿ ಅಷ್ಟೊಂದು ರಕ್ತದ ಸ್ಟೋರೇಜ್ ಇಲ್ದಲೇ ಇರೋದ್ರಿಂದ ಇಲ್ಲಿಂದ ಮಂಗಳೂರು ಪೇಷಂಟ್ ತಲುಪಲಿಕ್ಕೆ ಕಷ್ಟ ಆಗ್ಬೋದು ಅಂತ ನಾನು ತಕ್ಷಣ ಗೀತಾ ಮೇಡಮ್, ರವಿಕಾಂತ್ ಸರ್ಗೆ ಕಾಲ್ ಮಾಡಿ, ಮೋಸ್ಟ್ಲಿ ಪೇಷಂಟ್ DICಗೆ ಹೋಗ್ತಾ ಇದ್ದಾಳೆ, ಅವಳಿಗೆ ರಕ್ತ, ಪ್ಲೇಟ್ಲೆಟ್ಸು ಮತ್ತು FFP ಎಲ್ಲ ಬೇಕಾಗಬಹುದು ಅಂತ ಇನ್ಫಾರ್ಮ್ ಮಾಡಿದೆ. ಅವರು ಅದಕ್ಕೆ ತಕ್ಕನಾಗೆ ಸ್ಪಂದಿಸಿದ್ರು. ನಾವು ಸಹ ಇಲ್ಲಿಂದ ಎಲ್ಲ ಆಂಟಿ ಶಾಕ್ ಗಾರ್ಮೆಂಟ್ಸ್ ಹಾಕಿ ಆನ್ ಫ್ಲೋ ಬ್ಲಡ್ ಇಟ್ಟು, ನಮ್ಮ ಬ್ಲಡ್ ಯಾರು ಡೋನರ್ಸ್ ಇದ್ದಾರೆ ಅವ್ರಿಗೂ ಸ್ವಲ್ಪ ಇನ್ಫಾರ್ಮ್ ಮಾಡಿ ಅವ್ರನ್ನ ಅಲ್ಲಿಗೆ ವಿತ್ ಆ್ಯಂಬುಲೆನ್ಸ್ ವಿತ್ ನಮ್ಮ ಸ್ಟಾಫ್ ಜೊತೆಗೆ ನಮ್ಮ ಜೂನಿಯರ್ ಡಾಕ್ಟರ್ ಜೊತೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಹೋಗಿದ ತಕ್ಷಣ ಅವರು OTಯಲ್ಲಿ ಪೇಷಂಟ್ನ ಬೇರೆ ಕೇಸ್ ಇದ್ದರೂ ಸಹ ಇಡೀ ಅನಸ್ತೇಷಿಯಾ ಮತ್ತು OT ಟೀಮು ಪೇಷಂಟ್ನ ರಿಸೀವ್ ಮಾಡಿದ್ದಾರೆ. ರಿಸೀವ್ ಮಾಡಿ ತಕ್ಷಣ ಅವ್ರಿಗೆ ಏನು ಶಸ್ತ್ರಚಿಕಿತ್ಸೆ ಮಾಡಬೇಕು ಅದನ್ನು ಮಾಡಿದ್ದಾರೆ. ಸಾಕಷ್ಟು ಬ್ಲಡ್ ಒಂದೇ ದಿನದಲ್ಲಿ ತಾಲೂಕು ಮಟ್ಟದಲ್ಲಿ ಅಷ್ಟು ಮಟ್ಟದ ಬ್ಲಡ್ ಹೊಂದಿಸಿರೋದಕ್ಕೆ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅಷ್ಟು ಬ್ಲಡ್ ಹಾಕಿದ್ದಾರೆ. ಮೊದಲನೇ ಸರ್ಜರಿ ಮಾಡಿದಾಗೂ ಬ್ಲಡ್ ನಿಂತಿಲ್ಲ, ಆಮೇಲೆ ಕೊನೆ ಗರ್ಭಕೋಶ ತೆಗ್ದಿದ್ದಾರೆ. ನನ್ನ ಪ್ರಕಾರ ಇದು ಒಂದು 4 ಗಂಟೆ ಲೇಟ್ ಆಗ್ತಿದ್ರು ಕೂಡ ಹೋಗ್ತಿತ್ತು ಅಂತ ಹೇಳಿದ್ರು ಮೇಡಮ್. ಮೆಡಿಕಲ್ ಮಿರಾಕಲ್ ಅಂತ ಹೇಳ್ತೀವಿ. ಅಂದ್ರೆ ಅಷ್ಟು ಒಂದು ಬ್ಲಡ್ ಪ್ರಾಡಕ್ಟ್ಸ್ ಹಾಕಿ ಒಂದು ಜೀವವನ್ನ ಉಳಿಸಿರುವ ಅವರ ಎಲ್ಲ ತಂಡವಾಗಿ ವರ್ಕ್ ಮಾಡಿದ್ದು, ಮತ್ತೆ ಇಲ್ಲಿಂದ ತಕ್ಷಣ ಶಿಫ್ಟ್ ಮಾಡಿದ್ದು, ಮತ್ತು ಪೇಷಂಟು ಸಹ, ಯಾಕೆಂದರೆ ಒಂದು ಗೌರ್ಮೆಂಟ್ ಹಾಸ್ಪಿಟಲಿಂದ ಮತ್ತು ಪ್ರೈವೇಟಿಗೆ ಕಳಿಸ್ತಿದ್ದೀವಿ ಅಂದರೆ ಯೋಚನೆ ಮಾಡ್ತಾರೆ. ನಾವು ಅವ್ರಿಗೂ ಸಹ ಕೃತಜ್ಞತೆ ಹೇಳ್ಬೇಕು. ಯಾಕೆಂದರೆ ನಾವು ಮಂಗಳೂರು ಶಿಫ್ಟ್ ಮಾಡಿದರೆ ಮೋಸ್ಟ್ಲಿ ಪೇಷಂಟ್ಗೆ ಕಷ್ಟ ಆಗ್ತಿತ್ತು. ಸೊ ನಾವು ಒಂದು ಸ್ವಲ್ಪ ಹಣಕಾಸಿಗೆ ಕಷ್ಟ ಆಗ್ಬೋದು, ಆದರೆ ಇಲ್ಲಿ ಹೋಗೋದು ಬೆಟರ್ ಅಂದಿದ ತಕ್ಷಣ ನನಗೆ ಹೆಂಡತಿ ಉಳಿದ್ರೆ ಸಾಕು ಅನ್ನೋ ಒಂದು ಮಾತು ಹೇಳಿ ಶಿಫ್ಟ್ ಮಾಡಿದ್ರು. ಮತ್ತು ಇಲ್ಲಿ KVJ ಮೆಡಿಕಲ್ ಕಾಲೇಜ್ ಎಲ್ಲ ಸ್ಟೂಡೆಂಟ್ಸು
ನರ್ಸಸ್ ಹಸ್ಬೆಂಡ್ಸ್ ಎಲ್ಲರೂ ಒಟ್ಟಾಗಿ ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಒಂದೇ ದಿನಕ್ಕೆ ಆಲ್ಮೋಸ್ಟ್ ಒಂದು 17-18 ಯೂನಿಟ್ ಅಷ್ಟು ಬ್ಲಡ್ ಬೇರೆ ಪ್ರಾಡಕ್ಟ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಇದನ್ನ ನಿಜವಾಗ್ಲೂ ಮೆಚ್ಚಬೇಕಾಗಿದ್ದ ಒಂದು ಕೆಲಸ. ಎಲ್ಲರ ಪರಿಶ್ರಮದಿಂದ ಜೀವ ಉಳಿದಿದೆ. KVJ ಹೋಲ್ ಟೀಮ್ಗೆ ಅಭಿನಂದನೆ. ಇನ್ನೊಂದಂದ್ರೆ ನಾವು ಈಗ ಈ ಥರ ಪೆರಿಫೆರಿ ಹಾಸ್ಪಿಟಲಲ್ಲಿ ರಕ್ತ ಬರೀ ಸ್ಟೋರೇಜ್ ಯೂನಿಟ್ ಇರೋ ಹತ್ರ ಎಲ್ಲ ವರ್ಕ್ ಮಾಡಬೇಕಾದ್ರೆ ಆ ಥರ ಒಂದು ಬೆನ್ನೆಲುಬು ನಮಗಿದ್ರೆ ನಮಗೂ ಸಹ ವರ್ಕ್ ಮಾಡಲಿಕ್ಕೆ ಇನ್ನೂ ಖುಷಿ ಅನ್ಸುತ್ತೆ. ಏನಾದರೂ ಅವರ ಸಹಾಯನೂ ನಮಗೆ ಸಿಗೋದ್ರಿಂದ ನಾವೇನಾದರೂ ಸಣ್ಣ ಪುಟ್ಟ ತೊಂದರೆ, ಒಂದು ಹೆರಿಗೆ ಅಂದರೆ ಯಾವಾಗಾದರೂ ಯಾರಿಗಾದರೂ ಸಮಸ್ಯೆ ಬರಬಹುದು, ಎಷ್ಟೇ ನಾವು ತಯಾರಾಗಿಟ್ಟಿದ್ರು. ಆ ಟೈಮಲ್ಲಿ ಅಷ್ಟು ಮಟ್ಟದ ಸ್ಪಂದನೆ ಮಾಡಿ ಒಂದು ಜೀವವನ್ನು ಉಳಿಸಿರೋದು ಹೋಲ್ KVJ ಟೀಮ್ ವೆರಿ ಗುಡ್. ಆ್ಯಂಡ್ ನಮಗೂ ಗೊತ್ತು ಅದು ಎಷ್ಟು ಕಷ್ಟ ಅಂತ. ಸೊ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದ ಹೇಳಕ್ಕೆ ಇಷ್ಟಪಟ್ಟು ಕೊನೆಗೆ ಎಲ್ಲರ ಪರಿಶ್ರಮದಿಂದ ಉಳಿದಿದ್ದಾರೆ, ಅದೊಂದು ತೃಪ್ತಿ ಇದೆ. ನೋಡಿದ್ರಲ್ಲ, ತಾಯಿ ಹಾಗೂ ಮಗು ಇವಾಗ ಆರೋಗ್ಯವಾಗಿದೆ. ಇಂತಹ ವಿಚಾರಗಳು ನಮ್ಮ ನಡುವೆ ಸಾಕಷ್ಟು ಆಗಿ ಹೋಗುತ್ತೆ, ಆದರೆ ಕೆಲವು ವಿಚಾರಗಳು ಮಾತ್ರ ನಮ್ಮ ನಡುವೆ ಗೊತ್ತಾಗತ್ತೆ. ಸೊ ಹಾಗಾಗಿ KVJಯ ಫುಲ್ ಕಂಪ್ಲೀಟ್ ವೈದ್ಯಕೀಯ ತಂಡ ಈ ಒಂದು ತಾಯಿ ಹಾಗೂ ಮಗುವನ್ನ, ಮುಖ್ಯವಾಗಿ ತಾಯಿಯನ್ನ ಒಂದು ರಕ್ಷಣೆ ಮಾಡಿರುವಂತಹದ್ದು. 30 ಯೂನಿಟ್ ರಕ್ತವನ್ನ ಹೊಂದಾಣಿಕೆ ಮಾಡಿ ತಾಯಿಯನ್ನ ರಕ್ಷಣೆ ಮಾಡಿರುವಂತಹದ್ದು. ಸೊ ಹಾಗಾಗಿ ಎಲ್ಲ ವೈದ್ಯ ತಂಡಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇವತ್ತಿನ ವೈದ್ಯ ದಿನಾಚರಣೆ ಎಂದು. ಸೊ ಹಾಗಾಗಿ ನಿಮಗೆ ಕೂಡ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದು ಇವತ್ತಿನ ವಿಶೇಷವಾಗಿರುತ್ತೆ. ಕ್ಯಾಂಪಸ್ ರಕ್ಷಿತ್ ಕುಕ್ಕುಚಿರುಕುತ್ತೆ. ನನ್ನ ಪೂಜಾ ಶ್ರೀತೇಶ್ ಕೋಡಿ, ಸುದ್ದಿ ನ್ಯೂಸ್, ಸುಳ್ಳೆ. ಎಲ್ಲ ಒಂದು ಒಗ್ಗಟ್ಟಿಂದ ICU ಟೀಮ್ ಎವ್ರಿ ಒನ್ ಟ್ರೈಡ್ ದೇರ್ ಬೆಸ್ಟ್ ಟು ಸಿ ದಟ್ ದ ಪೇಷಂಟ್ ಕಮ್ಸ್ ಔಟ್ ಆಫ್ ಇಟ್. 30 ಟ್ರಾನ್ಸ್ಫ್ಯೂಷನ್ಸ್ ಮಾಡಿದ್ವಿ. ಪ್ಲೇಟ್ಲೆಟ್ಸ್ಗೆಲ್ಲ ನಮ್ಮ ಡಾಕ್ಟರ್ಸ್ ಸ್ವಲ್ಪ ಡೊನೇಟ್ ಮಾಡಿದ್ದಾರೆ. ಒಂದು 5-10 ಮಿನಿಟ್ಸ್ ಡಿಲೇ ಆದರೆ ವಿ ವುಡ್ ಹ್ಯಾವ್ ಲಾಸ್ಟ್ ದ ಪೇಷಂಟ್. ಸಡನ್ ಆಗಿ ನಾನು ಇಲ್ಲೇ ಹಾಸ್ಪಿಟ್ಲಲ್ಲೇ ಇದ್ದೆ, ರಿಯಾಕ್ಟ್ ಮಾಡಬೇಕಿತ್ತು. ಆಸ್ ಎ ಡಾಕ್ಟರ್ ಇಟ್ಸ್ ಮೈ ಕರ್ಟಸಿ ಟು ಡೂ ಇಟ್. ನಾನು ಹೋಗಿ ಕೊಟ್ಟೆ. ಐ ಆಮ್ ವೆರಿ ಹ್ಯಾಪಿ ಟು ನೋ ದಟ್ ಬೇಬಿ ಆ್ಯಂಡ್ ಮದರ್ ಆರ್ ಸೇಫ್. ತಾಯಿ ಹಾಗೂ ಮಗು, ನಾನು ಆವಾಗಲೇ ಹೇಳಿದೆ, ಬೆಚ್ಚಗೆ ಮಲಗಿದ್ದಾರೆ ಅಂತ. ಸೊ ಹಾಗಾಗಿ ವೈದ್ಯರು ಅವತ್ತು ಚುರುಕಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ, ಆದರೆ ಇವಾಗ ಇವರು ಬೆಚ್ಚಗೆ ಮಲಗೋದಿಕ್ಕೆ ಆಗ್ತಾ ಇರಲಿಲ್ಲ. ಡಿಲಿವರಿ ಆದಾಗ ನಂಗೆ ಮಗುನ್ ತೋರಿಸಿದ್ರು, ತೋರ್ಸಾದ್ಮೇಲೆ ನಂಗೆ ಪ್ರಜ್ಞೆ ಹೋಗ್ತಂದ್ರೆ ನಾವು ಊರಿಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಇಲ್ಲೇ ನಾವು ಅಂದ್ರೆ ಬಲ್ತಿದ್ವಲ್ಲ ಅನಿಸ್ತಿತ್ತು. ಅವ್ರು ಉಳಿಯಲ್ಲ ಅಂತ ಹೇಳಿ ಸೈನ್ ಹಾಕ್ಸ್ಕೊಂಡ್ಕೆಲ್ಲ ರೆಡಿ ಆಗಿದ್ರು. ನನ್ನ ಕೈಯಲ್ಲಿ ಹಸುಕೂಸು ಇದೆ, ನೀವು ನೋಡ್ತಾ ಇರ್ಬೋದು. 15 ದಿವಸ ಆಗಿರುವಂತಹ ಮಗು. ಎಲ್ಲರೂ ಪ್ರಜ್ಞೆ ಬಂದಿಟ್ಟು ಹಂಗ ಮಾಡಿದ್ರು, ಪಿಕ್ಚರ್ನಾಗ ಮಾತಾಡಿದ್ರೆ ಆ ತರ ನನ್ನ ಪ್ರಕಾರ ಇದು ಒಂದು ಮೆಡಿಕಲ್ ಮಿರಾಕಲ್ ಅಂತ ಹೇಳ್ತೀವಿ. ಎಲ್ಲರ ಪರಿಶ್ರಮದಿಂದ ಜೀವ ಉಳಿದಿದೆ. KVJ ಹೋಲ್ ಟೀಮ್ಗೆ ಅಭಿನಂದನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.